ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ತುಂಬ ಜನ ಕೇಳ್ತಾ ಇದ್ರಿ ಯಾವ ರೀತಿಯಾಗಿ ವೆಬ್ಎಕ್ಸ್ನ ಯೂಸ್ ಮಾಡೋದು, ಹಾಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಇನ್ನು ಪ್ರೊಸೀಜರ್ನ ತಿಳಿಸ್ಕೊಡಿ ಅಂತ. ಏನಿಲ್ಲ, ನಿಮ್ಮ ಒಂದು ಆ್ಯಪ್ ಗೂಗಲ್ ಸ್ಟೋರ್ ಆ್ಯಪಲ್ಲಿ ಹೋಗಿ ವೆಬ್ಎಕ್ಸ್ ಅಂತ ಟೈಪ್ ಮಾಡಿದಾದ್ಮೇಲೆ ನೋಡಿ ಇಲ್ಲಿ ಸಾಕಷ್ಟು ಬರ್ತವೆ. ಆದರೆ ನಾನು ಅದಕ್ಕೆ ಪ್ರಾಪರ್ ಆಗಿರುವಂಥ ಆ್ಯಪ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಏನು ನೋಡ್ತಿದ್ದೀರಲ್ವ, ಇದು ಪ್ರಾಪರ್ ವೆಬ್ಎಕ್ಸ್ ಆಗಿರುತ್ತೆ. ನೀವು ಬೇರೆ ಯಾವುದೋ ಡೌನ್ಲೋಡ್ ಮಾಡಿಕೊಂಡು ಕೌನ್ಸ್ಲಿಂಗಲ್ಲಿ ಅಟೆಂಡ್ ಮಾಡುವಂಥ ಅವಕಾಶನ ಕಳ್ಕೊಂಡ್ಬಿಡಿ. ಈ ಒಂದು ಆ್ಯಪ್ನ ಲಿಂಕ್ನ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಅಲ್ಲಿ ಗೊತ್ತಾಗಿಲ್ಲ ಅಂತಂದರೆ ನೀವು ಟೆಲಿಗ್ರಾಮ್ ಚಾನಲ್ ಮುಖಾಂತರ ಬಂದು ನೀವು ವೆಬ್ಎಕ್ಸ್ ಆ್ಯಪ್ ಲಿಂಕ್ ಅಂತ ಕೇಳಿದ್ರೆ ನಾನು ಅಲ್ಲಿ ಶೇರ್ ಮಾಡ್ತೀನಿ. ಇಲ್ಲಿ ಓಪನ್ ಅಂತ ಇದೆ, ನಿಮಗೆ ಇನ್ಸ್ಟಾಲ್ ಅಂತ ತೋರಿಸುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಈ ರೀತಿಯಾಗಿ ನಿಮಗೆ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಸೊ ನೋಡಿ, ಇಲ್ಲಿ ಜಾಯಿನ್ ಮೀಟಿಂಗ್ ಅಂತ ಇದೆ, ಸೈನ್ ಅಪ್ ಸೈನ್ ಇನ್ ಅಂತ. ಸೊ ಇಲ್ಲಿ ಜಾಯಿನ್ ಮೀಟಿಂಗ್ ಅಂತ ಕೊಟ್ಟರೆ ಇಲ್ಲಿ ಮೀಟಿಂಗ್ ನಂಬರ್ ಅವ್ರ ID ಅಥವಾ ಇಮೇಲ್ ಈ ರೀತಿಯಾಗಿ ಕೇಳುತ್ತೆ. ನಿಮಗೆ ಮೀಟಿಂಗ್ ID ಬೇಕು ಅಂತಂದರೆ DCE ವೆಬ್ಸೈಟ್ ಮುಖಾಂತರ ನೀವು ಆ ಒಂದು ಲಿಂಕ್ನ ಆಕ್ಸೆಸ್ ಮಾಡ್ಕೋಬೋದು. ನೋಡಿ ಇಲ್ಲಿ ಕೌನ್ಸ್ಲಿಂಗ್ ಲಿಂಕ್ ಅಂತ ಇದೆಯಲ್ವಾ, ಇಲ್ಲಿ ಫಸ್ಟು ನಿಮ್ಮ ಸಬ್ಜೆಕ್ಟ್ನ ನೋಡಿ. ನಿಮ್ಮ ಒಂದು ಯಾವ ಒಂದು ಸಬ್ಜೆಕ್ಟ್ ಇದೆ, ಇನ್ ಕೇಸ್ ಜಿಯೋಗ್ರಫಿ ಇದ್ದರೆ ಜಿಯೋಗ್ರಫಿ ಸಬ್ಜೆಕ್ಟ್ ಬಂದು 1ನೇ ತಾರೀಕಿಗೆ ಶೆಡ್ಯೂಲ್ ಆಗಿದೆ, ಅದು 11:30 AM. ಸೊ ಇಲ್ಲಿ ಕೌನ್ಸ್ಲಿಂಗ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೇನಾಗುತ್ತೆ, ಡೈರೆಕ್ಟಾಗಿ ಆ ಒಂದು ಆ್ಯಪ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೇಮ್ ರಿಕ್ವೈರ್ಡ್ ಅಂತ ಕೇಳ್ತಾ ಇದೆ. ಸೊ ನಿಮ್ಮ ಒಂದು ನೇಮ್ ಏನಿರುತ್ತೆ ಆ ನೇಮ್ನ ಎಂಟರ್ ಮಾಡಿ. ಇಲ್ಲಿ ನೆಕ್ಸ್ಟ್ನ ಕೊಡಿ. ನೆಕ್ಸ್ಟ್ನ ಕೊಟ್ಟಾಗ ಇಲ್ಲಿ ಜಾಯಿನ್ ಮೀಟಿಂಗ್ ಅಂತ ಇದೆ. ಸೊ ಈ ರೀತಿಯಾಗಿ ಮೀಟಿಂಗ್ಗೆ ಜಾಯಿನ್ ಆಗಿ ವೆಬ್ಸೈಟ್ ಅಂದರೆ ಬ್ಯಾಕ್ ಬರುತ್ತೆ. ಇದಿಷ್ಟು ಏನಾಗಿತ್ತು ವೆಬ್ಎಕ್ಸ್ ಯಾವ ರೀತಿಯಾಗಿ ಯೂಸ್ ಮಾಡೋವಂಥದ್ದು ಅಂತ. ಫಸ್ಟು ನೀವು ಪ್ಲೇಸ್ಟೋರಲ್ಲಿ ಪ್ರಾಪರಾಗಿ ನೀವೇನು ಮಾಡಬೇಕಾಗತ್ತೆ, ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಅಲ್ಲಿ ಸೈನ್ ಅಪ್ ಅಥವಾ ಸೈನ್ ಇನ್ ಗೊತ್ತಾಗಿಲ್ಲ ಅಂದರೆ, ಅಥವಾ ರಿಜಿಸ್ಟರ್ ಮಾಡೋದಕ್ಕೆ ಗೊತ್ತಾಗಿಲ್ಲ ಅಂದರೆ ನೋ ಪ್ರಾಬ್ಲಮ್. ಇಲ್ಲಿ ಕೌನ್ಸ್ಲಿಂಗ್ ಲಿಂಕ್ ಅಂತ ಇದೆಯಲ್ವಾ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕೌನ್ಸ್ಲಿಂಗ್ನ ಅಟೆಂಡ್ ಮಾಡ್ಬೋದು. ಆದರೆ ನಿಮ್ಮ ಒಂದು ಸಬ್ಜೆಕ್ಟ್ ಯಾವುದಿರುತ್ತೆ ಆ ಸಬ್ಜೆಕ್ಟ್ ಕೌನ್ಸ್ಲಿಂಗ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಟೆಂಡ್ ಮಾಡಿ. ಇಲ್ಲ ಅಂದರೆ ಬೇರೆ ಒಂದು ಸಬ್ಜೆಕ್ಟ್ ಕೌನ್ಸ್ಲಿಂಗಲ್ಲಿ ಅಟೆಂಡ್ ಆಗಿರ್ತೀರ. ಇನ್ನು ನಾನು ಡೀಟೇಲ್ಡ್ ವಿಡಿಯೋ ನಾನು ಪ್ರೀವಿಯಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನೆಲ್ಲ ಮಾಡಬೇಕು ಕೌನ್ಸ್ಲಿಂಗಲ್ಲಿ, ಏನೆಲ್ಲ ಮಾಡಬಾರ್ದು ಅಂತ. ಆ್ಯಂಡ್ ಒಂದಷ್ಟು ಕಮೆಂಟ್ಸ್ ಬಂದಿತ್ತು, ನಮ್ಮ ಒಂದು ಮೆರಿಟ್ ಲಿಸ್ಟು 23 ಪಾಯಿಂಟ್ ಈ ರೀತಿಯಾಗಿ ಸ್ಕೋರ್ ಇದೆ, ನಮ್ಮ ಮೆರಿಟ್ ಲಿಸ್ಟಲ್ಲಿ ನಮ್ಮ ನೇಮ್ ಇಲ್ಲ. ಫಸ್ಟು ನೀವು ಕನ್ಫರ್ಮ್ ಮಾಡ್ಕೊಳ್ಳಿ UGC ಕ್ವಾಲಿಫಿಕೇಷನ್ ಇದೆಯಾ ಇಲ್ವಾ ಅಂತ. UGC ಕ್ವಾಲಿಫಿಕೇಷನ್ ಈಸ್ ನಥಿಂಗ್ ಬಟ್ KCET ಆಗಿರಬೇಕು, ಅಥವಾ ನೆಟ್ ಆಗಿರಬೇಕು, ಅಥವಾ ಸ್ಲೆಟ್ ಆಗಿರಬೇಕು, ಅಥವಾ PhD. ಈ 4ರಲ್ಲಿ ಯಾವುದಾದ್ರೂ ಒಂದು ಕ್ಲಿಯರ್ ಆಗಿದ್ದರೂ ನೀವು UGC ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಆಗಿರ್ತೀರ. ಇನ್ ಕೇಸ್ ಇದು ಯಾವುದೂ ಆಗಿಲ್ಲ ಅಂದರೆ ನೀವು UGC ಕ್ವಾಲಿಫೈಡ್ ಆಗಿರೋದಿಲ್ಲ. ಸೊ ಅವ್ರಿಗೆ ನೆಕ್ಸ್ಟ್ ವೇಕೆನ್ಸಿ ಇದ್ದರೆ ಏನು ಮಾಡ್ತಾರೆ, ಮತ್ತೆ ಕೌನ್ಸ್ಲಿಂಗ್ನ ಕಂಡಕ್ಟ್ ಮಾಡ್ತಾರೆ, ಆಗ ಮೆರಿಟ್ ಲಿಸ್ಟ್ನ ಕೊಡ್ತಾರೆ, ಆಗ ನೀವು ಬೇಕಾದರೆ ನೆಕ್ಸ್ಟ್ ಕೌನ್ಸ್ಲಿಂಗ್ನ ಅಟೆಂಡ್ ಮಾಡ್ಬೋದು. ಇದಷ್ಟೇ ಅಲ್ಲದೆ ಇನ್ನೊಂದಷ್ಟು ಕ್ವೆಶನ್ಸ್ ಬಂದಿತ್ತು, ನನ್ನ ನೇಮ್ ಇಲ್ಲ, ನನ್ನ KCET ಕ್ಲಿಯರ್ ಆಗಿದೆ ಅಂತ. ಇದಕ್ಕೆ ನೀವೇನು ಮಾಡಿ ಅಂತಂದರೆ, ಒಂದು ಸತಿ ಪ್ರಾಪರಾಗಿ ನಿಮ್ಮ ಒಂದು ಸಬ್ಜೆಕ್ಟಲ್ಲಿ ತುಂಬ ಜನ ನೇಮ್ಸ್ ಇರೋ ಕಾರಣದಿಂದ ಸೊ ಮಿಸ್ ಆಗಿರುತ್ತೆ. ಒಂದಲ್ಲ 2 ಸತಿ 3 ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಅವೈಲೇಬಲ್ ಇಲ್ಲ ಅಂತಂದರೆ ಅಲ್ಲಿ ನಿಮಗೆ ಜಿಮೇಲ್ ಅಥವಾ ಇಲ್ಲಿ DCE ವೆಬ್ಸೈಟಲ್ಲಿ ನಂಬರ್ ಇದ್ದರೆ ಆ ಒಂದು ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಅಂದರೆ ಡೈರೆಕ್ಟಾಗಿ ಹೋಗಿ ವಿಸಿಟ್ ಮಾಡಿ ನಿಮ್ಮ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. ಇನ್ನೂ ಏನಾದರೂ ಗೆಸ್ಟ್ ಫ್ಯಾಕಲ್ಟಿ ರಿಲೇಟೆಡ್ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೇನಾದರೂ ಕಮೆಂಟ್ ಮಾಡಿ, ಇಲ್ಲ ಅಂದರೆ ಟೆಲಿಗ್ರಾಮ್ ಚಾನಲ್ ಮುಖಾಂತರ ನಿಮ್ಮ ಡೌಟ್ಸ್ನ ಕೇಳ್ಬೋದು. ಐ ಹೋಪ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.